ಈ ಸುರಕ್ಷಿತ ಕ್ರಮಗಳು ಎಂಬ ಘೋಷಣೆಗಳ ಮೂಲಕ ಜನಜಾಗೃತಿ ಮೂಡಿಸುವ ಬೆಸ್ಕಾಂ ತಮ್ಮ ಗುಣಮಟ್ಟದ ವಿದ್ಯುತ್ ನೀಡುವಲ್ಲಿ ಶ್ರಮಿಸ್ತಾ ಇದೆ. ಆದರೆ ಅದೇ ವಿದ್ಯುತ್ತನ್ನು ತಾಲೂಕು ಕಚೇರಿಯವರು ಸಮರ್ಪಕವಾಗಿ ಬಳಸದೆ ದಿನವಿಡೀ ದೀಪಗಳನ್ನು ಹುರಿಸಿ ಸಾರ್ವಜನಿಕರ ತೆರಿಗೆಯ ಹಣವನ್ನು ವ್ಯಯ ಮಾಡುತ್ತಿದ್ದಾರೆ ಎಂದು ಸದ್ಯ ಸಾರ್ವಜನಿಕರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ ತಹಶೀಲ್ದಾರ್ ಪಟ್ಟರಾಜಗೌಡ ಅವರು, ಕಚೇರಿಯಲ್ಲಿ ರಾತ್ರಿ ವೇಳೆ ವಿದ್ಯುತ್ ದೀಪ ಇಲ್ಲದೆ ಆವರಣ ಕತ್ತಲಿನಿಂದ ಆವರಿಸ್ತಾ ಇತ್ತು. ಅದಕ್ಕಾಗಿ ಡೈರೆಕ್ಟ್ ಕಲೆಕ್ಷನ್ ಮಾಡುವುದಾಗಿ ನಾನೇ ಹೇಳಿದ್ದೆ. ಆದರೆ ನಾಳೆಯಿಂದ ಸರಿಪಡಿಸಲಾಗುತ್ತದೆ ಎಂದು ಸುದ್ದಿ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ್ದಾರೆ. ಒಟ್ಟಾರೆ ತಾಲೂಕು ಕಚೇರಿಯಲ್ಲಿ ಸ್ವಚ್ಛತೆ ಇಲ್ಲದಿರುವುದು ಎಂದು ಕಾಣ್ತಾ ಇದ್ದು, ಇದಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ತಹಶೀಲ್ದಾರ್, ನಾನು ಇಲ್ಲಿಗೆ ಬರುವ ಮೊದಲೇ ಸಾಕಷ್ಟು ಅವ್ಯವಸ್ಥೆಯಲ್ಲಿತ್ತು. ಆದರೆ ಹಂತ ಹಂತವಾಗಿ ಸುಧಾರಿಸ್ತಾ ಬಂದಿದ್ರು. ಸಾರ್ವಜನಿಕರು ಮಾತ್ರ ಎಲ್ಲಿ ಗುಟ್ಕಾ ಹಾಕಬೇಕು, ಎಲ್ಲಿ ಉಗುಳಬೇಕು, ಎಲ್ಲಿ ಪೇಪರ್ಗಳನ್ನು ಎಸೆಯಬೇಕು ಎನ್ನುವುದನ್ನು ಅರಿತು ಅಧಿಕಾರಿಗಳಿಗೆ ಸ್ಪಂದಿಸಿದ್ದೆ. ಆದರೆ ಆದಷ್ಟು ಬೇಗ ತಾಲೂಕು ಕಚೇರಿಯ ಸ್ವಚ್ಛತೆ ವ್ಯವಸ್ಥೆ ಸುಧಾರಿಸುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ.